ಮೇಲೆ ಪರ್ಸನಲ್ ಆಗಿ ಏನ್ ಅಟ್ಯಾಕ್ ಮಾಡ್ಲಿ, ನಾವು ಸಾರ್ವಜನಿಕ ಹಿತದಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ಇದು ತೆರವು ಮಾಡಿದ್ದು ಈಗ ನಾವು ಮಾಡಿಸಿದ್ರೆ ಏನು ಇದನ್ನ ಯಾವ್ದನ್ನ ಇವ್ರನ್ನ ಎನ್ಕ್ರೋಚ್ಮೆಂಟ್ ಗೆ ನಮ್ಮದು ಪರೋಕ್ಷವಾಗಿ ಸಹಕಾರ ಇದೆ ಅಂದಿದ್ರೆ ಹಾಗಾದ್ರೆ ಎನ್ಕ್ರೋಚ್ಮೆಂಟ್ ತೆರವು ಯಾಕೆ ಮಾಡ್ತಾ ಇದ್ವಿ? ಅವ್ರು ಮಾತಾಡೋರಿಗೆ ಇಷ್ಟು ತಲೆ ಬುಡ ಇಲ್ಲದೆ ಮಾತಾಡ್ತಾರೆ ಅಂತ ಹೇಳಿದ್ರೆ ಅವ್ರಿಗೆ ಏನು ಬುದ್ಧಿ ಇದೆಯಾ ಅಥವಾ ಬುದ್ಧಿ ಭ್ರಮಣೆ ಆಗಿದೆಯಾ ಗೊತ್ತಿಲ್ಲ. ಎರಡನೇದು, ಮಾನವೀಯತೆ ದೃಷ್ಟಿಯಿಂದ ಬಡವರಿಗೆ ಸಹಾಯ ಮಾಡುವಂತ ಕೆಲಸನೂ ಕೂಡ ನಾವು ಮಾಡ್ತಾ ಇದ್ದೇವೆ. ಸೊ ಕಾನೂನು ನಿಯಮ ಮುಖ್ಯ, ಅದೇ ನಮ್ಗೆ ಗೈಡಿಂಗ್ ಪ್ರಿನ್ಸಿಪಲ್. ಆದ್ರೆ ಸರ್ಕಾರ ನಡೆಸುವಂತವರಿಗೆ ಮಾನವೀಯತೆ, ತಾಯಿ ಹೃದಯನೂ ಇರ್ಬೇಕು, ಬಡವರಿಗೆ ಸಹಾಯ ಮಾಡ್ಬೇಕು. ಆ ಕೆಲ್ಸನೂ ನಾವು ಮಾಡ್ತಾ ಇದ್ದೇವೆ. ಹಾಗಂತೇಳಿ ಬಡವರ ಹೆಸರಿನಲ್ಲಿ ಯಾರ್ಯಾರೋ ಬಂದ್ಬಿಟ್ಟು ಅವರು ಕೂಡ ಸೇರ್ಕೊಂಡು ನಾವು ಬಡವರು, ನಾವು ಅಮಾಯಕರು, ನಾವು ವಿಕ್ಟಿಮ್ಸ್ ಅಂತೇಳಿ ಅದು ಮತ್ತೆ ದುರುಪಯೋಗ ಆಗ್ಬಾರ್ದಲ್ವಾ? ಅದಕ್ಕೆ ಮುಖ್ಯಮಂತ್ರಿಗಳು ಇದನ್ನ ಪರಿಶೀಲನೆ ಮಾಡಿ ಅಂತ ಹೇಳಿದ್ದಾರೆ. ಅಧಿಕಾರಿಗಳು ಸ್ಪಾಟ್ಗೆ ಹೋಗಿ ಯಾರ್ಯಾರು ಅಲ್ಲಿ ಮನೆಗಳಲ್ಲಿ ವಾಸ ಮಾಡ್ತಾ ಇದ್ರು ಅವ್ರದ್ದೆಲ್ಲವನ್ನು ಕೂಡ ಸರ್ವೆ ಮಾಡಿದ್ದಾರೆ. ಇದರಲ್ಲಿ ಯಾರು ಸ್ಥಳೀಯರು, ಯಾರು ಎಷ್ಟು ವರ್ಷದಿಂದ ಅಲ್ಲಿ ವಾಸ ಮಾಡ್ತಾ ಇದ್ರು, ಇದನ್ನೆಲ್ಲ ಅಧಿಕಾರಿಗಳಿಗೆ ನಾವು ಸಮಯ ಕೊಡ್ಬೇಕಲ್ಲ, ಕನಿಷ್ಠ ಸಮಯ ಕೊಡ್ಬೇಕು. ನಾನೇನ್ ಬಹಳ ದೀರ್ಘ ಸಮಯ ಏನಲ್ಲ, ಕನಿಷ್ಠ ಸಮಯ ಆದ್ರೂ ಕೊಡ್ಬೇಕಲ್ಲ. ಆ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ಇನ್ನೇನು ಅವರು ಕಂಪ್ಲೀಟ್ ಮಾಡಿದ್ದಾರೆ ಅವ್ರ ಸರ್ವೆನ. ಸರ್ವೆಯಲ್ಲಿ ಮುಖ್ಯಮಂತ್ರಿಗಳು ಯಾವ ಕೆಲವು ಗೈಡ್ ಲೈನ್ಸ್ ಕೊಟ್ಟಿದ್ದಾರೆ, ಅರ್ಹತೆ ಅಂದ್ರೆ ಏನು ಅಂತ ಮುಖ್ಯಮಂತ್ರಿಗಳು ಏನ್ ಗೈಡ್ ಲೈನ್ಸ್ ಕೊಟ್ಟಿದ್ದಾರೆ ಅದರ ಆಧಾರದ ಮೇಲೆ ಅರ್ಹರಿಗೆ ಪರ್ಯಾಯ ವ್ಯವಸ್ಥೆಯನ್ನ ಮಾಡ್ಕೊಟ್ಟಿದ್ದಾರೆ. ಅವ್ರ ಅಧಿಕಾರಿಗಳು ರಿಪೋರ್ಟ್ ಕೊಡ್ತಾರೆ. ಪ್ರತಿಭಟನೆ ಮಾಡ್ಲಿ, ಯಾರಾದ್ರೂ ಹೊರ ದೇಶದವರು, ಯಾವುದೇ ದೇಶದವರು ಆಗಿರ್ಲಿ, ಅಕ್ರಮವಾಗಿ ಭಾರತ ದೇಶದಲ್ಲಿ ವಾಸ ಮಾಡ್ತಾ ಇದ್ರೆ ಅವ್ರನ್ನ ಗುರುತಿಸಿ ಕಾನೂನು ಪ್ರಕಾರ ಕ್ರಮ ತಗೊಳ್ಬೇಕಾಗಿರೋದು ಕೇಂದ್ರ ಸರ್ಕಾರ, ಗೃಹ ಮಂತ್ರಾಲಯದ ಕರ್ತವ್ಯ. ಏನ್ ಮಾಡ್ತಾ ಇದ್ದಾರೆ? ಸೆಂಟ್ರಲ್ ಗವರ್ಮೆಂಟ್, ಹೋಮ್ ಡಿಪಾರ್ಟ್ಮೆಂಟ್ ಅವ್ರು ಯಾರಾದ್ರೂ ಈ ತರ ಇದ್ರೆ ಅವ್ರನ್ನ ಬಿಟ್ಟಿರೋದು ಹೇಗೆ? ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಯಾರ ಕೆಳಗಡೆ ಇದೆ? ಸೆಂಟ್ರಲ್ ಗವರ್ಮೆಂಟ್ ಕೆಳಗಡೆ. ಹೊರದೇಶದವರು ನುಸುಳೋದಿಕ್ಕೆ ಯಾವ ತರ ಬಿಡ್ತಾ ಇದ್ದಾರೆ? ನುಸುಳಿ ಬಂದಿರೋ ಮಾಹಿತಿ ಇದ್ರೆ ಸೆಂಟ್ರಲ್ ಗವರ್ಮೆಂಟ್ ನವರು ಅವ್ರನ್ನ ಗುರುತಿಸಿ ಕಾನೂನು ಪ್ರಕಾರ ಯಾಕೆ ಕ್ರಮ ತಗೋತಾ ಇಲ್ಲ? ಇದು ಬರೀ ರಾಜಕೀಯ ಆರೋಪ ಮಾಡೋದಿಕ್ಕೆ ಬರೀ ಅಷ್ಟೇನಾ ಇವ್ರದ್ದು ಕಮಿಟ್ಮೆಂಟ್, ಅಥವಾ ಕಾನೂನು ಬಗ್ಗೆ ಏನಾದ್ರೂ ಗೌರವ ಇದೆಯಾ ಅವ್ರಿಗೆ? ಇದು ಬರೀ ರಾಜಕೀಯ ದಾಳ ಅಷ್ಟೇ. ಆ ರೀತಿ ಯಾರಾದ್ರೂ ಇದ್ರೆ ಸೆಂಟ್ರಲ್ ಗವರ್ಮೆಂಟ್, ಹೋಮ್ ಡಿಪಾರ್ಟ್ಮೆಂಟ್, ಇಂಡಿಯನ್ ನ್ಯಾಷನಲ್ಸ್ ಅಲ್ಲದೆ ಇರುವಂತ ಅವರು ಪ್ರಶ್ನೆ ಬಂದಾಗ ಕೇಂದ್ರ ಗೃಹ ಮಂತ್ರಾಲಯಕ್ಕೂ ಕೂಡ ಜವಾಬ್ದಾರಿ ಇದೆ. ಅಂತವರನ್ನ ಗುರುತಿಸಿ ಅವ್ರ ಬಗ್ಗೆ ಏನ್ ಕಾನೂನು ಕ್ರಮ ತಗೊಳ್ಬೇಕು ತಗೊಳ್ಳಿ, ಅದಕ್ಕೆ ನಮ್ಗೇನ್ ಸಂಬಂಧ? ಮೋಸ್ಟ್ಲಿ ಬಿಜೆಪಿ ರಾಜ್ಯದವ್ರು ಪ್ರೊಟೆಸ್ಟ್ ಮಾಡ್ತಾ ಇರೋದು ಸೆಂಟ್ರಲ್ ಹೋಮ್ ಮಿನಿಸ್ಟರ್ ವಿರುದ್ಧ ಮಾಡ್ತಾ ಇದ್ದಾರೆ. ಇದು ಸೆಂಟ್ರಲ್ ಹೋಮ್ ಮಿನಿಸ್ಟರ್ ಫೇಲ್ಯೂರ್ ಅಂತ ಮಾತಾಡ್ತಾ ಇದ್ದಾರೆ ಅಂತ ಕಾಣುತ್ತೆ. ನೇರವಾಗಂತೂ ಹೇಳಕ್ ಬರೋದಿಲ್ಲ. ಅದಕ್ಕೆ ನಮ್ಮ ರಾಜ್ಯ ಸರ್ಕಾರದ ಹೆಗಲ ಮೇಲೆ ಏನು ಬಂದೂಕನ್ನ ಇಟ್ಟು ಕೇಂದ್ರ ಗೃಹ ಮಂತ್ರಿಗಳ ಕಡೆಗೆ ಏನು ಗುರಿ ಮಾಡಿದಾರ ಅಂತ ನನ್ನ ಪ್ರಶ್ನೆ. ಅವರಿಗೆ ಏನ್ ಮಾಡ್ತಾ ಇದೆ ಸೆಂಟ್ರಲ್ ಗವರ್ಮೆಂಟ್? ಬೇರೆ ದೇಶದವ್ರಿದ್ರೆ ಇವ್ರಿಗೇನಾದ್ರೂ ಅದ್ರ ಬಗ್ಗೆ ಕಾಳಜಿ ಇದ್ರೆ ಹೋಗಿ ಅವ್ರು ಸೆಂಟ್ರಲ್ ಗವರ್ಮೆಂಟ್ ಏನೇನೋ ಮಾಡ್ತಾರಲ್ಲ, ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್, CBI, IT, IB ಇವರೆಲ್ಲರೂ ಏನ್ ಮಾಡ್ತಾ ಇದ್ದಾರೆ? IB-ನವ್ರು ಇಲ್ವೇನು? ಯಾರ ಕೆಳಗಡೆ ಬರುತ್ತೆ IB? ಸೆಂಟ್ರಲ್ ಗವರ್ಮೆಂಟ್ ಕೆಳಗಡೆ ಬರುತ್ತಾ ಇಲ್ವಾ? ಅವರೆಲ್ಲ ನಿದ್ದೆ ಮಾಡ್ತಾ ಇದ್ದಾರ? ಯಾರಾದ್ರೂ ಇದ್ರೆ ಹುಡುಕಿ ಅವ್ರ ಕಾನೂನು ಕ್ರಮ ತಗೊಳ್ರಿ. ಇಲ್ಲ ಅಂತ ಹೇಳಿದ್ರೆ ಸೆಂಟ್ರಲ್ ಗವರ್ಮೆಂಟ್ ನಾಲಾಯಕ ಅನ್ನೋ ಆರೋಪ ರಾಜ್ಯ ಬಿಜೆಪಿ ಅವರೇ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೇಕಾಗುತ್ತೆ. ನೋಡಿ, ಸುಮ್ಮನೆ ಗಾಳಿಯಲ್ಲಿ ಏನ್ ಬೇಕೋ ಮಾತಾಡ್ತಾರೆ. ಗಾಳಿಯ ಮಾತುಗಳು ಬೇರೆ, ವಾಸ್ತವಾಂಶ ನಾವು ನೋಡ್ಬೇಕು. ಅದನ್ನ ಪತ್ತೆ ಮಾಡ್ಬೇಕು ಅಂತ ಹೇಳಿದ್ರೆ ಪೊಲೀಸರು ಮಾಡ್ಬೋದು, ಇಲ್ಲ ಅಂತ ನಾನೇನು ಪೊಲೀಸವ್ರಿಗೆ ನೀವೇನು ಅದನ್ನ ನೋಡ್ಬೇಡಿ ಅಂತ ನಾನು ಹೇಳ್ತಾ ಇಲ್ಲ. ರಾಜ್ಯ ಸರ್ಕಾರದ ಗೃಹ ಇಲಾಖೆ, ಪೊಲೀಸ್ನವರು ಕೂಡ ಅದನ್ನ ಪತ್ತೆ ಮಾಡ್ಬೇಕು ಅಂತಾನೆ ನಾನು ಹೇಳ್ತೇನೆ. ಆದ್ರೆ ಸುಮ್ಮನೆ ಗಾಳಿ ಮಾತಲ್ಲಿ ಸೃಷ್ಟಿ ಮಾಡುವಂತದ್ದು ಇದೆಯಲ್ಲ, ಅದು ಆಗ್ಬಾರ್ದು ಅನ್ನುವಂಥದ್ದು ಅಷ್ಟೇ. ಸತ್ಯದ ಆಧಾರದ ಮೇಲೆ ಏನಾನ ಆಗ್ಲಿ, ಅವ್ರಿಗೂ ನಮ್ಗೂ ಏನ್ರಿ ಸಂಬಂಧ? ಅವ್ರು ಯಾರು, ನಾವ್ ಯಾರು? ಸದ್ಯ ಈಗ ಮುಖ್ಯಮಂತ್ರಿಗಳು ಹೇಳಿರೋದು ಕೂಡ ಕರ್ನಾಟಕದವರಿಗೆ ಅವ್ರಿಗೆ ಪರ್ಯಾಯ ವ್ಯವಸ್ಥೆಯನ್ನ ಮಾಡ್ಕೊಡಿ ಅಂತ ಹೇಳಿದ್ದಾರೆ. ಕರ್ನಾಟಕದ ಯಾವ ಮೂಲೆಯಿಂದಾನೇ ಇರ್ಬೋದು, ಅವರು ಬಡವರೇ, ಮನುಷ್ಯರೇ, ಅವ್ರಿಗೆ ಪರ್ಯಾಯ ವ್ಯವಸ್ಥೆ ಮಾಡ್ಕೊಡ್ಬೇಕು ಅಂತ ಹೇಳಿದ್ದಾರೆ. ಅಷ್ಟು.
ಅವ್ರಿದ್ದಾರೆ ಇವ್ರಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಬಿಜೆಪಿ ಅವರು ಇಲ್ಲಿ ಮೋಸ್ಟ್ಲಿ ಅದೇ ಸೆಂಟ್ರಲ್ ಗವರ್ಮೆಂಟ್ ವಿರುದ್ಧ ಪ್ರೊಟೆಸ್ಟ್ ಮಾಡ್ತಾ ಇರ್ಬೇಕಷ್ಟೇ, ಅವ್ರ ಫೇಲ್ಯೂರ್ ವಿರುದ್ಧ ಮಾಡ್ತಾ ಇದ್ದಾರೆ. ನಮ್ಮ ಸರ್ಕಾರದಲ್ಲಿ 50% ಕೋಟ ಗವರ್ಮೆಂಟ್ ಅಲ್ಲೂ ಇದೆ ಡೈರೆಕ್ಟ್ ಅಪ್ಲಿಕೆಂಟ್ಸ್ ಗೆ. ನೋಡೋಣ ಅದು ಏನಿದೆ ಪ್ರೊಸೀಜರ್ ಫಾಲೋ ಮಾಡಿ. ನನ್ನ ಮೇಲೆ ಪರ್ಸನಲ್ ಆಗಿ ಏನ್ ಅಟ್ಯಾಕ್ ಮಾಡ್ಲಿ, ನಾವು ಸಾರ್ವಜನಿಕ ಹಿತದಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ಇದು ತೆರವು ಮಾಡಿದ್ದು ಈಗ ನಾವು ಮಾಡಿಸಿದ್ರೆ ಏನು ಇದನ್ನ ಯಾವ್ದನ್ನ ಇವ್ರನ್ನ ಎನ್ಕ್ರೋಚ್ಮೆಂಟ್ ಗೆ ನಮ್ಮದು ಪರೋಕ್ಷವಾಗಿ ಸಹಕಾರ ಇದೆ ಅಂದಿದ್ರೆ ಹಾಗಾದ್ರೆ ಎನ್ಕ್ರೋಚ್ಮೆಂಟ್ ತೆರವು ಯಾಕೆ ಮಾಡ್ತಾ ಇದ್ವಿ? ಅವ್ರು ಮಾತಾಡೋರಿಗೆ ಇಷ್ಟು ತಲೆ ಬುಡ ಇಲ್ಲದೆ ಮಾತಾಡ್ತಾರೆ ಅಂತ ಹೇಳಿದ್ರೆ ಅವ್ರಿಗೆ ಏನು ಬುದ್ಧಿ ಇದೆಯಾ ಅಥವಾ ಬುದ್ಧಿ ಭ್ರಮಣೆ ಆಗಿದೆಯಾ ಗೊತ್ತಿಲ್ಲ. ಎರಡನೇದು, ಮಾನವೀಯತೆ ದೃಷ್ಟಿಯಿಂದ ಬಡವರಿಗೆ ಸಹಾಯ ಮಾಡುವಂತ ಕೆಲಸನೂ ಕೂಡ ನಾವು ಮಾಡ್ತಾ ಇದ್ದೇವೆ. ಸೊ ಕಾನೂನು ನಿಯಮ ಮುಖ್ಯ, ಅದೇ ನಮ್ಗೆ ಗೈಡಿಂಗ್ ಪ್ರಿನ್ಸಿಪಲ್. ಆದ್ರೆ ಸರ್ಕಾರ ನಡೆಸುವಂತವರಿಗೆ ಮಾನವೀಯತೆ ತಾಯಿ ಹೃದಯನೂ ಇರ್ಬೇಕು, ಬಡವರಿಗೆ ಸಹಾಯ ಮಾಡ್ಬೇಕು. ಆ ಕೆಲ್ಸನೂ ನಾವು ಮಾಡ್ತಾ ಇದ್ದೇವೆ. ಹಾಗಂತೇಳಿ ಬಡವರ ಹೆಸರಿನಲ್ಲಿ ಯಾರ್ಯಾರೋ ಬಂದ್ಬಿಟ್ಟು ಅವರು ಕೂಡ ಸೇರ್ಕೊಂಡು ನಾವು ಬಡವರು, ನಾವು ಅಮಾಯಕರು, ನಾವು ವಿಕ್ಟಿಮ್ಸ್ ಅಂತೇಳಿ ಅದು ಮತ್ತೆ ದುರುಪಯೋಗ ಆಗ್ಬಾರ್ದಲ್ವಾ? ಅದಕ್ಕೆ ಮುಖ್ಯಮಂತ್ರಿಗಳು ಇದನ್ನ ಪರಿಶೀಲನೆ ಮಾಡಿ ಅಂತ ಹೇಳಿದ್ದಾರೆ. ಅಧಿಕಾರಿಗಳು ಸ್ಪಾಟ್ಗೆ ಹೋಗಿ ಯಾರ್ಯಾರು ಅಲ್ಲಿ ಮನೆಗಳಲ್ಲಿ ವಾಸ ಮಾಡ್ತಾ ಇದ್ರು ಅವ್ರದ್ದೆಲ್ಲವನ್ನು ಕೂಡ ಸರ್ವೆ ಮಾಡಿದ್ದಾರೆ. ಇದರಲ್ಲಿ ಯಾರು ಸ್ಥಳೀಯರು, ಯಾರು ಎಷ್ಟು ವರ್ಷದಿಂದ ಅಲ್ಲಿ ವಾಸ ಮಾಡ್ತಾ ಇದ್ರು, ಇದನ್ನೆಲ್ಲ ಅಧಿಕಾರಿಗಳಿಗೆ ನಾವು ಸಮಯ ಕೊಡ್ಬೇಕಲ್ಲ, ಕನಿಷ್ಠ ಸಮಯ ಕೊಡ್ಬೇಕು. ನಾನೇನ್ ಬಹಳ ದೀರ್ಘ ಸಮಯ ಏನಲ್ಲ, ಕನಿಷ್ಠ ಸಮಯ ಆದ್ರೂ ಕೊಡ್ಬೇಕಲ್ಲ. ಆ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ಇನ್ನೇನು ಅವರು ಕಂಪ್ಲೀಟ್ ಮಾಡಿದ್ದಾರೆ ಅವ್ರ ಸರ್ವೆನ. ಸರ್ವೆಯಲ್ಲಿ ಮುಖ್ಯಮಂತ್ರಿಗಳು ಯಾವ ಕೆಲವು ಗೈಡ್ ಲೈನ್ಸ್ ಕೊಟ್ಟಿದ್ದಾರೆ, ಅರ್ಹತೆ ಅಂದ್ರೆ ಏನು ಅಂತ ಮುಖ್ಯಮಂತ್ರಿಗಳು ಏನ್ ಗೈಡ್ ಲೈನ್ಸ್ ಕೊಟ್ಟಿದ್ದಾರೆ ಅದರ ಆಧಾರದ ಮೇಲೆ ಅರ್ಹರಿಗೆ ಪರ್ಯಾಯ ವ್ಯವಸ್ಥೆಯನ್ನ ಮಾಡ್ಕೊಟ್ಟಿದ್ದಾರೆ. ಅವ್ರ ಅಧಿಕಾರಿಗಳು ರಿಪೋರ್ಟ್ ಕೊಡ್ತಾರೆ. ಪ್ರತಿಭಟನೆ ಮಾಡ್ಲಿ, ಯಾರಾದ್ರೂ ಹೊರ ದೇಶದವರು, ಯಾವುದೇ ದೇಶದವರು ಆಗಿರ್ಲಿ, ಅಕ್ರಮವಾಗಿ ಭಾರತ ದೇಶದಲ್ಲಿ ವಾಸ ಮಾಡ್ತಾ ಇದ್ರೆ ಅವ್ರನ್ನ ಗುರುತಿಸಿ ಕಾನೂನು ಪ್ರಕಾರ ಕ್ರಮ ತಗೊಳ್ಬೇಕಾಗಿರೋದು ಕೇಂದ್ರ ಸರ್ಕಾರ, ಗೃಹ ಮಂತ್ರಾಲಯದ ಕರ್ತವ್ಯ. ಏನ್ ಮಾಡ್ತಾ ಇದ್ದಾರೆ? ಸೆಂಟ್ರಲ್ ಗವರ್ಮೆಂಟ್, ಹೋಮ್ ಡಿಪಾರ್ಟ್ಮೆಂಟ್ ಅವ್ರು ಯಾರಾದ್ರೂ ಈ ತರ ಇದ್ರೆ ಅವ್ರನ್ನ ಬಿಟ್ಟಿರೋದು ಹೇಗೆ? ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಯಾರ ಕೆಳಗಡೆ ಇದೆ? ಸೆಂಟ್ರಲ್ ಗವರ್ಮೆಂಟ್ ಕೆಳಗಡೆ. ಹೊರದೇಶದವರು ನುಸುಳೋದಿಕ್ಕೆ ಯಾವ ತರ ಬಿಡ್ತಾ ಇದ್ದಾರೆ? ನುಸುಳಿ ಬಂದಿರೋ ಮಾಹಿತಿ ಇದ್ರೆ ಸೆಂಟ್ರಲ್ ಗವರ್ಮೆಂಟ್ ನವರು ಅವ್ರನ್ನ ಗುರುತಿಸಿ ಕಾನೂನು ಪ್ರಕಾರ ಯಾಕೆ ಕ್ರಮ ತಗೋತಾ ಇಲ್ಲ? ಇದು ಬರೀ ರಾಜಕೀಯ ಆರೋಪ ಮಾಡೋದಿಕ್ಕೆ ಬರೀ ಅಷ್ಟೇನಾ ಇವ್ರದ್ದು ಕಮಿಟ್ಮೆಂಟ್, ಅಥವಾ ಕಾನೂನು ಬಗ್ಗೆ ಏನಾದ್ರೂ ಗೌರವ ಇದೆಯಾ ಅವ್ರಿಗೆ? ಇದು ಬರೀ ರಾಜಕೀಯ ದಾಳ ಅಷ್ಟೇ. ಆ ರೀತಿ ಯಾರಾದ್ರೂ ಇದ್ರೆ ಸೆಂಟ್ರಲ್ ಗವರ್ಮೆಂಟ್, ಹೋಮ್ ಡಿಪಾರ್ಟ್ಮೆಂಟ್, ಇಂಡಿಯನ್ ನ್ಯಾಷನಲ್ಸ್ ಅಲ್ಲದೆ ಇರುವಂತ ಅವರು ಪ್ರಶ್ನೆ ಬಂದಾಗ ಕೇಂದ್ರ ಗೃಹ ಮಂತ್ರಾಲಯಕ್ಕೂ ಕೂಡ ಜವಾಬ್ದಾರಿ ಇದೆ. ಅಂತವರನ್ನ ಗುರುತಿಸಿ ಅವ್ರ ಬಗ್ಗೆ ಏನ್ ಕಾನೂನು ಕ್ರಮ ತಗೊಳ್ಬೇಕು ತಗೊಳ್ಳಿ, ಅದಕ್ಕೆ ನಮ್ಗೇನ್ ಸಂಬಂಧ? ಮೋಸ್ಟ್ಲಿ ಬಿಜೆಪಿ ರಾಜ್ಯದವ್ರು ಪ್ರೊಟೆಸ್ಟ್ ಮಾಡ್ತಾ ಇರೋದು ಸೆಂಟ್ರಲ್ ಹೋಮ್ ಮಿನಿಸ್ಟರ್ ವಿರುದ್ಧ ಮಾಡ್ತಾ ಇದ್ದಾರೆ. ಇದು ಸೆಂಟ್ರಲ್ ಹೋಮ್ ಮಿನಿಸ್ಟರ್ ಫೇಲ್ಯೂರ್ ಅಂತ ಮಾತಾಡ್ತಾ ಇದ್ದಾರೆ ಅಂತ ಕಾಣುತ್ತೆ. ನೇರವಾಗಂತೂ ಹೇಳಕ್ ಬರೋದಿಲ್ಲ. ಅದಕ್ಕೆ ನಮ್ಮ ರಾಜ್ಯ ಸರ್ಕಾರದ ಹೆಗಲ ಮೇಲೆ ಏನು ಬಂದೂಕನ್ನ ಇಟ್ಟು ಕೇಂದ್ರ ಗೃಹ ಮಂತ್ರಿಗಳ ಕಡೆಗೆ ಗುರಿ ಮಾಡಿದಾರ ಅಂತ ನನ್ನ ಪ್ರಶ್ನೆ. ಅವರಿಗೆ ಏನ್ ಮಾಡ್ತಾ ಇದೆ ಸೆಂಟ್ರಲ್ ಗವರ್ಮೆಂಟ್? ಬೇರೆ ದೇಶದವ್ರಿದ್ರೆ ಇವ್ರಿಗೇನಾದ್ರೂ ಅದ್ರ ಬಗ್ಗೆ ಕಾಳಜಿ ಇದ್ರೆ ಹೋಗಿ ಅವ್ರು ಸೆಂಟ್ರಲ್ ಗವರ್ಮೆಂಟ್ ಏನೇನೋ ಮಾಡ್ತಾರಲ್ಲ, ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್, CBI, IT, IB ಇವರೆಲ್ಲರೂ ಏನ್ ಮಾಡ್ತಾ ಇದ್ದಾರೆ? IB-ನವ್ರು ಇಲ್ವೇನು? ಯಾರ ಕೆಳಗಡೆ ಬರುತ್ತೆ IB? ಸೆಂಟ್ರಲ್ ಗವರ್ಮೆಂಟ್ ಕೆಳಗಡೆ ಬರುತ್ತಾ ಇಲ್ವಾ? ಅವರೆಲ್ಲ ನಿದ್ದೆ ಮಾಡ್ತಾ ಇದ್ದಾರ? ಯಾರಾದ್ರೂ ಇದ್ರೆ ಹುಡುಕಿ ಅವ್ರ ಕಾನೂನು ಕ್ರಮ ತಗೊಳ್ರಿ. ಇಲ್ಲ ಅಂತ ಹೇಳಿದ್ರೆ ಸೆಂಟ್ರಲ್ ಗವರ್ಮೆಂಟ್ ನಾಲಾಯಕ ಅನ್ನೋ ಆರೋಪ ರಾಜ್ಯ ಬಿಜೆಪಿ ಅವರೇ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೇಕಾಗುತ್ತೆ. ನೋಡಿ, ಸುಮ್ಮನೆ ಗಾಳಿಯಲ್ಲಿ ಏನ್ ಬೇಕೋ ಮಾತಾಡ್ತಾರೆ. ಗಾಳಿಯ ಮಾತುಗಳು ಬೇರೆ, ವಾಸ್ತವಾಂಶ ನಾವು ನೋಡ್ಬೇಕು. ಅದನ್ನ ಪತ್ತೆ ಮಾಡ್ಬೇಕು ಅಂತ ಹೇಳಿದ್ರೆ ಪೊಲೀಸರು ಮಾಡ್ಬೋದು, ಇಲ್ಲ ಅಂತ ನಾನೇನು ಪೊಲೀಸವ್ರಿಗೆ ನೀವೇನು ಅದನ್ನ ನೋಡ್ಬೇಡಿ ಅಂತ ನಾನು ಹೇಳ್ತಾ ಇಲ್ಲ. ರಾಜ್ಯ ಸರ್ಕಾರದ ಗೃಹ ಇಲಾಖೆ, ಪೊಲೀಸ್ನವರು ಕೂಡ ಅದನ್ನ ಪತ್ತೆ ಮಾಡ್ಬೇಕು ಅಂತಾನೆ ನಾನು ಹೇಳ್ತೇನೆ. ಆದ್ರೆ ಸುಮ್ಮನೆ ಗಾಳಿ ಮಾತಲ್ಲಿ ಸೃಷ್ಟಿ ಮಾಡುವಂತದ್ದು ಇದೆಯಲ್ಲ, ಅದು ಆಗ್ಬಾರ್ದು ಅನ್ನುವಂಥದ್ದು ಅಷ್ಟೇ.
ಸತ್ಯದ ಆಧಾರದ ಮೇಲೆ ಏನಾನ ಆಗ್ಲಿ, ಅವ್ರಿಗೂ ನಮ್ಗೂ ಏನ್ರಿ ಸಂಬಂಧ? ಅವ್ರು ಯಾರು, ನಾವ್ ಯಾರು? ಸದ್ಯ ಈಗ ಮುಖ್ಯಮಂತ್ರಿಗಳು ಹೇಳಿರೋದು ಕೂಡ ಕರ್ನಾಟಕದವರಿಗೆ ಅವ್ರಿಗೆ ಪರ್ಯಾಯ ವ್ಯವಸ್ಥೆಯನ್ನ ಮಾಡ್ಕೊಡಿ ಅಂತ ಹೇಳಿದ್ದಾರೆ. ಕರ್ನಾಟಕದ ಯಾವ ಮೂಲೆಯಿಂದಾನೇ ಇರ್ಬೋದು, ಅವರು ಬಡವರೇ, ಮನುಷ್ಯರೇ, ಅವ್ರಿಗೆ ಪರ್ಯಾಯ ವ್ಯವಸ್ಥೆ ಮಾಡ್ಕೊಡ್ಬೇಕು ಅಂತ ಹೇಳಿದ್ದಾರೆ. ಅಷ್ಟು. ಇನ್ನ ಅವ್ರಿದ್ದಾರೆ ಇವ್ರಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಬಿಜೆಪಿ ಅವರು ಇಲ್ಲಿ ಮೋಸ್ಟ್ಲಿ ಅದೇ ಸೆಂಟ್ರಲ್ ಗವರ್ಮೆಂಟ್ ವಿರುದ್ಧ ಪ್ರೊಟೆಸ್ಟ್ ಮಾಡ್ತಾ ಇರ್ಬೇಕಷ್ಟೇ. ಅವ್ರ ಫೇಲ್ಯೂರ್ ವಿರುದ್ಧ ಮಾಡ್ತಾ ಇದ್ದಾರೆ. ನಮ್ಮ ಸರ್ಕಾರದಲ್ಲಿ 50% ಕೋಟ ಗವರ್ಮೆಂಟ್ ಅಲ್ಲೂ ಇದೆ ಡೈರೆಕ್ಟ್ ಅಪ್ಲಿಕೆಂಟ್ಸ್ ಗೆ. ನೋಡೋಣ ಅದೇನಿದೆ ಪ್ರೊಸೀಜರ್ ಫಾಲೋ ಮಾಡೋಣ.